ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಇಷ್ಟೊಂದು ರುಚಿಕರವಾಗಿರುವಂಥ ಈ ಖಾರ ಪೊಂಗಲ್ ರೆಸಿಪಿನೇ ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ. ಇವಾಗ ಅದಕ್ಕೂ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಚಾನಲ್ನ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಇಲ್ಲಿ ಮೊದಲಿಗೆ 1 ಲೋಟ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀವಿ. ನೆಕ್ಸ್ಟು ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಹೆಸರುಬೇಳೆನ ಯೂಸ್ ಮಾಡ್ತಾ ಇದ್ದೀವಿ. ನೀವು 1 ಲೋಟ ಫುಲ್ ಬೇಕಿದ್ರೂ ಸಹ ಯೂಸ್ ಮಾಡ್ಕೋಬೋದು. ಒಂದ್ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ 2 ಅಥವಾ 3 ಸಲ ಅಕ್ಕಿಯಲ್ಲಿರೋ ಡಸ್ಟ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಿಮಗೇನಾದರೂ ರೈಸ್ ಎಲ್ಲ ತಿಂದು ಬೇಜಾರು ಅನಿಸಿದರೆ ಈ ರೀತಿ ಖಾರ ಪೊಂಗಲ್ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲಿನೇ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ನೀರೆಲ್ಲ ವಾಶ್ ಮಾಡ್ಕೋದಾಗಿದೆ. ಇವಾಗ ನಾವಿಲ್ಲಿ 1 ಲೋಟ ಅಕ್ಕಿಗೆ 4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪೌಡ್ರು, 1 ಚಿಟಿಕೆದಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀವಿ. ತುಪ್ಪ ಯೂಸ್ ಮಾಡೋದ್ರಿಂದ ಈ ಪೊಂಗಲು ತುಂಬಾ ರುಚಿಯಾಗಿರುತ್ತೆ. ನಾವಿಲ್ಲಿ 4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ನಿಮಗೆ ಅದಕ್ಕೂ ಸ್ವಲ್ಪ ಮೆತ್ತಗೆ ಬೇಕಿದ್ರೆ 1 ಲೋಟಕ್ಕರ ಸಹ ನೀರನ್ನು ಯೂಸ್ ಮಾಡ್ಕೋಬೋದು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರನ್ನು ಪ್ಯಾಕ್ ಮಾಡಿ 3 ವಿಸಿಲ್ ಹೊಡೆಸ್ಕೋಬೇಕಾಗತ್ತೆ. ನೋಡಿ, ಕುಕ್ಕರನ್ನ ಪ್ಯಾಕ್ ಮಾಡಿ 3 ವಿಸಿಲ್ ಹೊಡೆಸ್ಕೊಂಡು ನೆಕ್ಸ್ಟು 3 ವಿಸಿಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ರೈಸು ಮತ್ತು ಬೇಳೆ ಚೆನ್ನಾಗಿ ಬೆಂದಿದ್ದು ನೋಡಿ. ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ವಿ. ಅಷ್ಟಾದರೆ ಸಾಕು. ಈ ಕಡೆಗೆ ಒಗ್ಗರಣೆಗೆ ಏನೇನು ಬೇಕಾಗತ್ತೆ ಅಂತ ನೋಡ್ಕೊಳ್ಳಿ ಒಮ್ಮೆಲೆ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀವಿ. ನಾವು ಇಲ್ಲಿ ಮೊದಲಿಗೆ 2 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀವಿ. ತುಪ್ಪ ಯೂಸ್ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ಲು ತುಂಬಾ ರುಚಿಯಾಗಿರುತ್ತೆ. ಮತ್ತು 2 ಚಮಚ ಎಣ್ಣೆ ಸಹ ಯೂಸ್ ಮಾಡಿದ್ದೀವಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಚಿಟಿಕೆದಷ್ಟು ಜೀರಿಗೆ, ನೆಕ್ಸ್ಟು ಸ್ವಲ್ಪ 5 ರಿಂದ 6 ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ಶುಂಠಿ ಇದ್ರೂ ಸಹ ಯೂಸ್ ಮಾಡ್ಕೋಬೋದು, ಶುಂಠಿ ಆಪ್ಷನಲ್ಲು. ನೆಕ್ಸ್ಟ್ 2 ಲವಂಗ, 1 ಕೆಂಪು ಮೆಣಸು ಮತ್ತು ಗೋಡಂಬಿ ಮತ್ತು ಕಾಳು ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀವಿ. 8 ರಿಂದ 9 ಆಗುವಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀವಿ. ಸ್ವಲ್ಪ ಕಲರ್ ಕೆಂಪಾಗೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ, ಜಾಸ್ತಿ ಹುರ್ಕೋಬೇಕಂತೇನಿಲ್ಲ. ನೆಕ್ಸ್ಟು ಸ್ವಲ್ಪ ಕರಿಬೇವು ಸೊಪ್ಪು. ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ 1 ಚಿಟಿಕೆದಷ್ಟು ಅರಿಶಿನ ಪೌಡ್ರನ್ನು ಸಹ ಯೂಸ್ ಮಾಡಿದ್ದೀವಿ ಇಲ್ಲಿ. ಇವಾಗ ಚೆನ್ನಾಗಿ ಹುರಿದಾಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮೊದಲಿಗೇನು ರೈಸ್ ಮಾಡಿದ್ದೀವಲ್ಲ, ಈಗ ಮಾಡಿರ್ತಕ್ಕಂಥ ಒಗ್ಗರಣೆನ ಆ ರೈಸ್ಗೆ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಒಗ್ಗರಣೆ ತಾಗೋ ಥರ, ರೈಸ್ಗೆ ಚೆನ್ನಾಗಿ ತಾಗೋ ಥರ ಈ ರೀತಿ 2 ನಿಮಿಷದವರೆಗಾದ್ರೂ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ, ಎಷ್ಟು ತುಂಬಾ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ಅದ್ರ ಡಬಲ್ದಷ್ಟೇ ಅಷ್ಟೇ ರುಚಿಯಾಗಿರುವಂಥ ಈ ಖಾರ ಪೊಂಗಲನ್ನು ಮಾಡಿ ತೋರಿಸಿದ್ದೀವಿ. ನಿಮಗೇನಾದರೂ ನಮ್ಮ ರೆಸಿಪಿ ಇದು ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿಬಿಡಿ.